ಕರ್ನಾಟಕಕ್ಕೆ ಚಂಡಮಾರುತ ಎಫೆಕ್ಟ್, ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಬೆಂಗಳೂರಲ್ಲಿ ಮೋಡ ಕವಿದ ವಾತಾವರಣ, ಕರಾವಳಿ, ಉತ್ತರ ಕರ್ನಾಟಕ, ಬೆಂಗಳೂರಿಗೆ ಹೈ ಅಲರ್ಟ್. ನಮಸ್ಕಾರ ವೀಕ್ಷಕರೇ, ಇವತ್ತಿನ ಹವಾಮಾನ ವರದಿ ಅತ್ಯಂತ ಮಹತ್ವವಾದದ್ದು. ಯಾಕಂದರೆ ಕಳೆದ ಕೆಲವು ದಿನಗಳಿಂದ ದಕ್ಷಿಣ ಭಾರತದ ಕರಾವಳಿ ತೀರದಲ್ಲಿ ಒಂದು ದೊಡ್ಡ ಆತಂಕ ಮನೆ ಮಾಡಿತ್ತು. ಅದೇ ಚಂಡಮಾರುತದ ಭೀತಿ. ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗಿದ್ದ ವಾಯುಭಾರ ಕುಸಿತ ಎಲ್ಲಿ ಚಂಡಮಾರುತವಾಗಿ ಬದಲಾಗಿ ಅಪ್ಪಳಿಸತ್ತೋ ಅನ್ನೋ ಭಯ ಎಲ್ಲರನ್ನ ಕಾಡ್ತಾಗಿತ್ತು. ಆದರೆ ಈಗ ಒಂದು ನಿರಾಳ ಸುದ್ದಿ ಬಂದಿದೆ. ಶನಿವಾರದ ಹೊತ್ತಿಗೆ ವಾಯುಭಾರ ಕುಸಿತ ದುರ್ಬಲಗೊಂಡಿದೆ. ಚಂಡಮಾರುತದ ಭೀತಿ ಸದ್ಯಕ್ಕೆ ದೂರವಾಗಿದೆ. ಆದರೆ ವೀಕ್ಷಕರೇ, ಪಿಕ್ಚರ್ ಅಭಿ ಬಾಕಿ ಹೇ ಅಂತೀವಲ್ಲ, ಅದೇ ತೆರನಾಗಿ ಚಂಡಮಾರುತ ಹೋಗಿರಬಹುದು, ಆದರೆ ಇದು ಬಿಟ್ಟು ಹೋಗಿರುವ ಪರಿಣಾಮ ಮಾತ್ರ ಇನ್ನೂ ಹಾಗೇ ಇದೆ. ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ನಮ್ಮ ಕರ್ನಾಟಕದಲ್ಲಿ ವಿಚಿತ್ರ ಹವಾಮಾನ ಸೃಷ್ಟಿಯಾಗಿದೆ. ಒಂದೆಡೆ ಮೈಕೊರೆಯುವ ಚಳಿ, ಇನ್ನೊಂದು ಕಡೆ ಅಕಾಲಿಕ ಮಳೆ. ಬೆಂಗಳೂರಲ್ಲಿ ಕಳೆದ 24 ಗಂಟೆಗಳಿಂದ ಸೂರ್ಯನ ಮುಖ ನೋಡೋದೇ ಕಷ್ಟವಾಗಿದೆ. ಮೋಡ ಕವಿದ ವಾತಾವರಣ, ಚುಮುಚುಮು ಚಳಿ ಮತ್ತು ಅಲ್ಲಲ್ಲಿ ಧಾರಾಕಾರ ಮಳೆ ಇವೆಲ್ಲವನ್ನ ನೋಡಿದಂತಹ ಜನ ಹೈರಾಣಾಗಿದ್ದಾರೆ. ಇನ್ನೊಂದು ಕಡೆ ಸಮುದ್ರ ಪ್ರಕ್ಷುಬ್ಧವಾಗಿದ್ದು ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಖಡಕ್ ವಾರ್ನಿಂಗ್ ಕೂಡ ಕೊಡಲಾಗಿದೆ. ಅಸಲಿಗೆ ಬಂಗಾಳ ಕೊಲ್ಲಿಯಲ್ಲಿ ಏನಾಗ್ತಾಗಿದೆ? ಮುಂದಿನ 2 ದಿನ ಕರ್ನಾಟಕದ ಯಾವ ಭಾಗಗಳಲ್ಲಿ ಮಳೆ ಸುರಿಯಲಿದೆ? ಉತ್ತರ ಭಾರತದಲ್ಲಿ ತಾಪಮಾನ ಶೂನ್ಯಕ್ಕೆ ಇಳಿತಾ ಇರೋದು ಯಾಕೆ? ಇವತ್ತಿನ ಈ ವಿಡಿಯೋದಲ್ಲಿ ವೆದರ್ ಅಪ್ಡೇಟ್ ಅನ್ನು ಕೊಡ್ತೀವಿ. ಜೊತೆಗೆ ಯಾವ್ಯಾವ ಜಿಲ್ಲೆಗಳಲ್ಲಿ ಮಳೆ ಸುರಿಯಲಿದೆ, ಯಾವ್ಯಾವ ಜಿಲ್ಲೆಗಳಲ್ಲಿ ಚಳಿ ಹಾಗೆ ಇರಲಿದೆ, ಎಷ್ಟು ದಿನ ಈ ಮೋಡ ಕವಿದ ವಾತಾವರಣ ಮಳೆ ಇರಲಿದೆ ಅನ್ನೋದನ್ನು ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮೂರಲ್ಲೂ ಮಳೆ ಬರ್ತಾ ಇದೆಯಾ ಅಥವಾ ಚಳಿ ಇದೆಯಾ, ಇಲ್ಲ ಮಂಜು ಮೋಡ ಕವಿದ ವಾತಾವರಣ ಇದೆಯಾ? ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಒಂದು ಕಮೆಂಟ್ ನಮಗೆ ಸಪೋರ್ಟ್ ಮಾಡದ ಹಾಗೆ ಕಮೆಂಟ್ ಮಾಡಿ, ಜೊತೆಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ನಾವು ಟೆಕ್ನಿಕಲ್ ಆಗಿ ಒಂದು ಅರ್ಥ ಮಾಡ್ಕೊಳ್ಬೇಕು. ಬಂಗಾಳ ಕೊಲ್ಲಿಯ ನೈಋತ್ಯ ಭಾಗದಲ್ಲಿ ಒಂದು ವಾಯುಭಾರ ಕುಸಿತ ಉಂಟಾಗಿತ್ತು. ಸಾಮಾನ್ಯವಾಗಿ ಇದು ಶಕ್ತಿ ಪಡೆದುಕೊಂಡ್ರೆ ಸೈಕ್ಲೋನ್ ಅಥವಾ ಚಂಡಮಾರುತವಾಗಿ ಬದಲಾಗುತ್ತೆ. ಆದರೆ ಅದೃಷ್ಟವಶಾತ್ ಶನಿವಾರದ ವೇಳೆಗೆ ಇದಕ್ಕೆ ಬೇಕಾದ ಶಕ್ತಿ ಸಿಗಲಿಲ್ಲ. ಸಮುದ್ರದ ಮೇಲ್ಮೈ ಉಷ್ಣಾಂಶ ಮತ್ತು ಗಾಳಿಯ ದಿಕ್ಕು ಬದಲಾದ ಕಾರಣ ಇದು ಗಮನಾರ್ಹ ವಾಯುಭಾರ ಕುಸಿತ, ಅಂದರೆ ವಾಲ್ ಮಾರ್ಕ್ಡ್ ಲೋ ಪ್ರೆಷರ್ ಹಂತದಿಂದ ಕೆಳಗೆ ಇಳಿದು ಕೇವಲ ಸಾಮಾನ್ಯ ವಾಯುಭಾರ ಕುಸಿತವಾಗಿ ದುರ್ಬಲಗೊಂಡಿದೆ. ಇದರರ್ಥ ಮಳೆ ಬರಲ್ಲ ಅಂತಲ್ಲ. ಈಗ ಈ ಸಿಸ್ಟಮ್ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಕರಾವಳಿಯ ಕಡೆಗೆ ಚಲಿಸ್ತಾಗಿದೆ. ಇದು ದುರ್ಬಲವಾಗಿದ್ರೂ ಕೂಡ ತನ್ನ ಜೊತೆಗೆ ಅಪಾರ ಪ್ರಮಾಣದ ತೇವಾಂಶ ಭರಿತ ಮೋಡವನ್ನು ಹೊತ್ತು ತರ್ತಾಗಿದೆ. ಹೀಗಾಗಿ ಚಂಡಮಾರುತದಂತೆ ಬಿರುಗಾಳಿ ಬೀಸ್ತಾ ಇದ್ರೂ ಕೂಡ ಮಳೆ ಸುರಿಯುವ ಶಕ್ತಿ ಇದಕ್ಕೆ ಇದೆ. ಅದೇ ಕಾರಣಕ್ಕೆ ಹವಾಮಾನ ಇಲಾಖೆ ಅರ್ಥಾತ್ IMD ದಕ್ಷಿಣದ ರಾಜ್ಯಗಳಿಗೆ ಎಚ್ಚರಿಕೆಯನ್ನ ನೀಡಿದೆ. ವಾಯುಭಾರ ಕುಸಿತದ ನೇರ ಪರಿಣಾಮ ಬೀರ್ತಾ ಇರೋದು ನಮ್ಮ ನೆರೆಯ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಮೇಲೆ. ಕಳೆದ 24 ಗಂಟೆಗಳ ವರದಿಯನ್ನು ನೋಡಿದ್ರೆ ತಮಿಳುನಾಡಿನ ಕಾವೇರಿ ಮುಖದ ಭೂಮಿ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಇನ್ನು ರಾಮನಾಥಪುರಂ ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದಿದ್ದು ಉತ್ತಮ ಮಳೆಯಾಗಿದೆಯಂತೆ. ಪುದುಕೊಟ್ಟೈ ಜಿಲ್ಲೆಯಲ್ಲೂ ಕೂಡ ಭಾರಿ ಮಳೆಯಾಗಿದ್ದು, ತಂಜಾವೂರಿನಲ್ಲಿ ಚಳಿಗಾಲದ ಸಮಯದಲ್ಲಿ 1 ಸೆಂಟಿಮೀಟರ್ ಅಂದರೆ 100 ಮಿಲಿಮೀಟರ್ನಷ್ಟು ಮಳೆ ಸುರಿದಿದೆ. ಇದು ಸಣ್ಣ ಪ್ರಮಾಣದ ಮಳೆ ಅಂತ ಅನಿಸಬಹುದು. ಆದರೆ ವೀಕ್ಷಕರೇ, ಜನವರಿ ತಿಂಗಳಲ್ಲಿ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಬರುವಂತಹ ಈ ಮಳೆ ರೈತರಿಗೆ ಆತಂಕ ತಂದಿದೆ. ಇನ್ನು ಆಂಧ್ರ ಪ್ರದೇಶದ ಕರಾವಳಿ ಭಾಗದಲ್ಲೂ ಶನಿವಾರ ಮಳೆಯ ಸಿಂಚನವಾಗಿದೆ. ನೆಲ್ಲೂರು, ತಿರುಪತಿ ಮತ್ತು ಚಿತ್ತೂರು ಭಾಗಗಳಲ್ಲಿ ಮೋಡ ಕವಿದ ವಾತಾವರಣವಿದ್ದು ಭಾನುವಾರವೂ ಕೂಡ ಮಳೆ ಸುರಿಯುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಇನ್ನು ನಮ್ಮ ರಾಜ್ಯದ ಕಡೆಗೆ ಬರೋದಾದರೆ, ಚಂಡಮಾರುತ ತಮಿಳುನಾಡಿಗೆ ಎಂಟ್ರಿ ಕೊಟ್ಟರೆ ಚಳಿ ಜ್ವರ ಕರ್ನಾಟಕಕ್ಕೆ ಬರುತ್ತೆ ಅನ್ನೋ ಮಾತಿದೆ. ಈಗೂ ಕೂಡ ಆಗ್ತಾ ಇರೋದು ಅದೇ. ಬೆಂಗಳೂರು ಸೇರಿದಂತೆ ದಕ್ಷಿಣ ಒಳನಾಡಿನಲ್ಲಿ ಶುಕ್ರವಾರದಿಂದಲೇ ವಾತಾವರಣ ಹದಗೆಟ್ಟು ಹೋಗಿದೆ. ಬೆಂಗಳೂರಲ್ಲಿ ಬೆಳಗ್ಗೆ ಎದ್ರೆ ದಟ್ಟವಾದ ಮಂಜು ಇರಲ್ಲ, ಬದಲಾಗಿ ಮೋಡ ಕವಿದ ವಾತಾವರಣ ಇರುತ್ತೆ. ಇದಕ್ಕೆ ಕಾರಣ ಬಂಗಾಳ ಕೊಲ್ಲಿಯಿಂದ ಬೀಸ್ತಾ ಇರುವ ತೇವಾಂಶ ಭರಿತ ಪೂರ್ವದ ಮಾರುತಗಳು. ಬೆಂಗಳೂರಿಗೂ ಕೂಡ ಎಚ್ಚರಿಕೆಯನ್ನ ಕೊಡಲಾಗಿದೆ. ಮುಂದಿನ 24ರಿಂದ 48 ಗಂಟೆಗಳ ಕಾಲ, ಅಂದರೆ ಮುಂದಿನ 2 ದಿನಗಳ ಕಾಲ ಬೆಂಗಳೂರಲ್ಲಿ ಇದೇ ರೀತಿಯ ವಾತಾವರಣ ಮುಂದುವರಿಯಲಿದೆ. ಸಂಜೆ ಅಥವಾ ರಾತ್ರಿಯ ವೇಳೆಗೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆಯಂತೆ. ಗರಿಷ್ಠ ತಾಪಮಾನ ಕುಸಿತವಾಗಲಿದ್ದು ಹಗಲಲ್ಲೇ ಚಳಿ ಅನುಭವ ಆಗಲಿದೆ. ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು ಮತ್ತು ರಾಮನಗರ ಜಿಲ್ಲೆಗಳಲ್ಲೂ ಮೋಡ ಕವಿದ ವಾತಾವರಣ ಇರಲಿದ್ದು ಅಲ್ಲಲ್ಲಿ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ.
ಇನ್ನು ಒಂದು ಕಡೆ ದಕ್ಷಿಣದಲ್ಲಿ ಮಳೆ ಬರ್ತಾ ಇದ್ರೆ ಉತ್ತರ ಭಾರತದಲ್ಲಿ ಜನ ಚಳಿಯಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ. ಉತ್ತರ ಭಾರತದ ರಾಜ್ಯಗಳಲ್ಲಿ ಮೈ ಕೊರೆಯುವ ಚಳಿ ಎಷ್ಟರ ಮಟ್ಟಿಗಿದೆ ಅಂದರೆ ರಕ್ತ ಹೆಪ್ಪುಗಟ್ಟುವಷ್ಟು ಚಳಿ ಇದೆಯಂತೆ. ಇಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದ್ದಾವೆ. ಹಾರ್ಟ್ ಅಟ್ಯಾಕ್ ಸಂಬಂಧಿಸಿದ ಕಾಯಿಲೆಗಳಿಂದ ಜನ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ. ಹವಾಮಾನ ವರದಿಯ ಪ್ರಕಾರ ರಾಜಸ್ಥಾನ್ನ ಸಿಕಾರ್, ಹರಿಯಾಣ ಮತ್ತು ಪಂಜಾಬ್ನ ಕೆಲವು ಭಾಗಗಳಲ್ಲಿ ತಾಪಮಾನ 0 ಡಿಗ್ರಿ ಅಥವಾ ಅದಕ್ಕಿಂತ ಕಡಿಮೆ ಮೈನಸ್ಗೂ ಕೂಡ ತಲುಪಿದೆಯಂತೆ. ದೆಹಲಿಯಲ್ಲಿ ಕೋಲ್ಡ್ ವೇವ್ ಅಲೆ ಬೀಸ್ತಾ ಇದೆ. ದಕ್ಷಿಣ ಭಾರತದಲ್ಲೂ ಇದರ ಪ್ರಭಾವ ಇದೆ. ಮಳೆ ಇಲ್ಲದ ಕಡೆಗಳಲ್ಲಿ ಉದಾಹರಣೆಗೆ ಉತ್ತರ ಕರ್ನಾಟಕದ ಬೀದರ್, ವಿಜಯಪುರ ಮತ್ತು ಬಾಗಲಕೋಟೆ, ಬೆಳಗಾವಿಯಲ್ಲಿ ಕನಿಷ್ಠ ತಾಪಮಾನ 10 ರಿಂದ 12 ಡಿಗ್ರಿ ಸೆಲ್ಸಿಯಸ್ಗೆ ಇಳಿದಿದೆ. ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಮೋಡ ಇರೋದ್ರಿಂದ ಚಳಿ ಇದ್ರೂ ಕೂಡ ವಿಪರೀತ ಕೊರೆಯುವ ಚಳಿ ಇಲ್ಲ, ಬದಲಾಗಿ ತೇವಾಂಶದ ಚಳಿ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಇನ್ನು ಸಮುದ್ರಕ್ಕೆ ಯಾರು ಕೂಡ ಇಳಿಬಾರದು ಅಂತ ಈಗಾಗಲೇ ಮೀನುಗಾರರಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ಈಗ ಗಾಳಿಯ ವೇಗ ಗಂಟೆಗೆ 35 ರಿಂದ 45 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಕೆಲವೊಂದು ಸರ್ತಿ 55 ಕಿಲೋಮೀಟರ್ ವೇಗವನ್ನು ಕೂಡ ಪಡೆದುಕೊಳ್ಳಬಹುದು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಸಮುದ್ರಕ್ಕೆ ಇಳಿದಿರುವ ಮೀನುಗಾರರು ಮತ್ತು ಇಳಿಯಲು ಸಿದ್ಧರಾಗಿರುವವರು ಕೆಳಗಿನ ಪ್ರದೇಶಗಳಿಗೆ ಹೋಗಬಾರದು ಅಂತ ಎಚ್ಚರಿಕೆ ಕೊಡಲಾಗಿದೆ. ಬಂಗಾಳಕೊಲ್ಲಿಯ ಆಗ್ನೇಯ ಮತ್ತು ನೈಋತ್ಯ ಭಾಗಗಳಲ್ಲಿ ಮೀನುಗಾರರು ಹೋಗಬಾರದು. ತಮಿಳುನಾಡು ಮತ್ತು ಪುದುಚೇರಿ ಕರಾವಳಿ ತೀರಕ್ಕೆ ಯಾರು ಕೂಡ ಇಳಿಬಾರದು. ಮನ್ನಾರ್ ಕೊಲ್ಲಿ ಮತ್ತು ಕೊಮೊರಿನ್ ಪ್ರದೇಶಕ್ಕೆ ಯಾರು ಕೂಡ ಕೆಳಗಡೆ ಯಾರು ಕೂಡ ಹೋಗಬಾರದು ಅಂತ ಹೇಳಲಾಗಿದೆ. ಯಾರು ಈಗಾಗಲೇ ಆಳದ ಸಮುದ್ರದಲ್ಲಿದ್ದಾರೋ ಅವರು ಆದಷ್ಟು ಬೇಗ ಸುರಕ್ಷಿತ ದಡ ಸೇರುವಂತೆ ಕೋಸ್ಟ್ ಗಾರ್ಡ್ ಮೂಲಕ ಸಂದೇಶ ರವಾನೆ ಮಾಡಲಾಗಿದೆ. ಪ್ರವಾಸಿಗರು ಕೂಡ ಇಂತಹ ಈಗ ಚಂಡಮಾರುತ ಮತ್ತು ಮಳೆ ಸಂದರ್ಭದಲ್ಲಿ ಯಾರು ಕೂಡ ಪ್ರವಾಸಿಗರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಆದರೆ ಅಂತಿಮವಾಗಿ ಹೇಳೋದಾದರೆ ಚಂಡಮಾರುತದ ದೊಡ್ಡ ಗಂಡಾಂತರ ತಪ್ಪಿದೆ ಎನ್ನೋ ಸಮಾಧಾನದ ವಿಷಯ ಒಂದು ಕಡೆಯಾದರೆ ಪ್ರಕೃತಿಯ ಮುನ್ಸೂಚನೆಯನ್ನು ನಾವು ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಇನ್ನು ಮುಂದಿನ 2 ದಿನಗಳ ಕಾಲ ಚಂಡಮಾರುತದ ಎಫೆಕ್ಟ್ ಇಲ್ಲದಿದ್ರೂ ಕೂಡ ವಿಪರೀತ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದೆ. ಜನವರಿ 11 ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ರಾಮನಗರ ಜಿಲ್ಲೆಗಳಲ್ಲಿ ಲಘು ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ. ಅತಿ ಮಳೆಯಾಗದಿದ್ರೂ ಚಳಿ ಹಿನ್ನೆಲೆ ತುಂತುರು ಮಳೆಯಾಗುವ ನಿರೀಕ್ಷೆ ಇದೆ. ಇನ್ನು ಹಗಲಿನ ತಾಪಮಾನವು ಕಡಿಮೆಯಾಗಲಿದ್ದು ಮೋಡ ಕವಿದ ವಾತಾವರಣ ಹಾಗೆ ಇರಲಿದೆ. ಇನ್ನು ಕರಾವಳಿ ಜಿಲ್ಲೆಗಳಾಗಿರೋ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲೂ ಒಣಹವೆ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಉತ್ತರ ಒಳನಾಡಿನ ಜಿಲ್ಲೆಗಳ ಹವಾಮಾನ ಪರಿಸ್ಥಿತಿ ನೋಡಿದರೆ ಬೀದರ್, ಬಾಗಲಕೋಟೆ, ಗದಗ, ಕಲಬುರಗಿ, ಬಳ್ಳಾರಿ, ಯಾದಗಿರಿ, ಬೆಳಗಾವಿ, ವಿಜಯಪುರ, ಹಾವೇರಿ, ಧಾರವಾಡ, ಕೊಪ್ಪಳ, ರಾಯಚೂರು, ವಿಜಯನಗರ ಜಿಲ್ಲೆಗಳಲ್ಲೂ ಅತಿ ಹೆಚ್ಚಿನ ಚಳಿ ಇರಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಆದರೆ ಅದೇನೇ ಆಗಲಿ ಈಗಾಗಲೇ ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಎಚ್ಚರಿಕೆಯನ್ನು ನಾವೆಲ್ಲರೂ ಕೂಡ ಪಾಲಿಸಲೇಬೇಕು. ಯಾವಾಗ ಏನಾಗತ್ತೆ ಅಂತ ಗೊತ್ತಿಲ್ಲ. ಈಗಾಗಲೇ ನೋಡಿದ್ರೆ ಮಳೆ ಬರುತ್ತೋ ಅಥವಾ ಚಳಿ ಇರುತ್ತೋ ಅಥವಾ ಸಡನ್ ಆಗಿ ಬಿಸಿಲು ಬರುತ್ತೋ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿದೆ. ಹವಾಮಾನ ಇಲಾಖೆ ಕೊಟ್ಟಿರುವ ಎಲ್ಲ ಎಚ್ಚರಿಕೆಗಳನ್ನು ಪಾಲಿಸೋಣ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.